ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ತಮ್ಮೇಲೆ ನೋಡಿ ಗೊತ್ತಾಗಿರ್ತದೆ. ಹೌದು ವೀಕ್ಷಕರೇ, ಇವತ್ತು ನಾನು ಬೆಳಗಾವಿ ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ದೀನಿ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗ್ತಾ ನಿಮ್ ಜೊತೆ ಹೆಚ್ಚಿನ ಮಾಹಿತಿನ ಶೇರ್ ಮಾಡ್ಕೋತೀನಿ. ವೀಕ್ಷಕರೇ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಬೆಳಗಾವಿ ರೈಲ್ವೆ ಸ್ಟೇಷನ್. ಸೊ ಇವತ್ತು ನಾನು ಪ್ರಯಾಣ ಮಾಡ್ತಾ ಇರೋದು ಮೈಸೂರುವರೆಗೆ. ಯಾವ ಟ್ರೈನ್ ಅಲ್ಲಿ ಅಂತ ಕೇಳಿದ್ರೆ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ. ಟ್ರೈನ್ ನಂಬರ್ ಬಂದ್ಬಿಟ್ಟು 17302. ಹೋಗುವ ಟ್ರೈನ್ ಬಂದ್ಬಿಟ್ಟು ಸಂಜೆ 6 ಗಂಟೆಗಿದೆ ವೀಕ್ಷಕರೇ. ಇವಾಗ ನಾವು ಒಳಗಡೆ ಬಂದ್ವಿ. ಎದುರುಗಡೆ ಬೋರ್ಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರುವ ಝೂಮ್ ಮಾಡ್ತೀನಿ ಒಂದ್ ಸೆಕೆಂಡ್. ವೀಕ್ಷಕರೇ, ನಾವು ಹೋಗುವ ಟ್ರೈನ್ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಸಂಜೆ 6 ಗಂಟೆಗೆ 3ನೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, 3ನೇ ಪ್ಲಾಟ್ಫಾರ್ಮ್ ಮೇಲೆ ನಾವು ಹೋಗುವ ಟ್ರೈನ್ ನಿಂತ್ಕೊಂಡಿದೆ ವೀಕ್ಷಕರೇ. ಮೊದಲನೇ ಪ್ಲಾಟ್ಫಾರ್ಮ್ ಇಂದ ನಿಮ್ಗೆ ಒಂದು ಕ್ಲಿಕ್ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೆಳಗಾವಿ ರೈಲ್ವೆ ಸ್ಟೇಷನ್. ತುಂಬಾ ದೊಡ್ಡದಾಗಿದೆ. ಬನ್ನಿ ವೀಕ್ಷಕರೇ, ನಾವು 3ನೇ ಪ್ಲಾಟ್ಫಾರ್ಮ್ ಮೇಲೆ ಹೋಗೋಣ. ವೀಕ್ಷಕರೇ, 2ನೇ ಪ್ಲಾಟ್ಫಾರ್ಮ್ ಇಂದ ನಿಮ್ಗೆ ಮೊದಲನೇ ಪ್ಲಾಟ್ಫಾರ್ಮ್ ಹೇಗೆ ಕಾಣಿಸುತ್ತೆ, ಮೇನ್ ಎಂಟ್ರೆನ್ಸ್ ಇಂದ ನಾವು ಇಲ್ಲಿಂದಾನೇ ಬಂದ್ವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಕ್ಲೈಮೇಟ್ ಕೂಡ ತುಂಬಾ ಕೂಲ್ ಆಗಿದೆ. ಸೊ ನಾವು ಹೊರಡುವ ಟ್ರೈನ್ 3ನೇ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಕರೆಕ್ಟ್ 6:02 ನಾವು ಹೊರಡುವ ಟ್ರೈನ್ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ಬಿಟ್ಟಿದೆ 3ನೇ ಪ್ಲಾಟ್ಫಾರ್ಮ್ ಇಂದ. ಟ್ರೈನ್ ನಂಬರ್ ಬಂದ್ಬಿಟ್ಟು 17302. ಸೊ ವೀಕ್ಷಕರೇ, ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ಜರ್ನಿ ಮಾಡ್ತಾ ನಿಮ್ ಜೊತೆಲಿ ಹಂಚ್ಕೊಳ್ತೀನಿ ವೀಕ್ಷಕರೇ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ. ವೀಕ್ಷಕರೇ, ಬೆಳಗಾವಿಯಿಂದ ಸಂಜೆ 6 ಗಂಟೆಗೆ ಬಿಟ್ಟು ಮೈಸೂರಿಗೆ ನೆಕ್ಸ್ಟ್ ಮಾರ್ನಿಂಗ್ 5:55 ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಟ್ರೈನ್ ನಂಬರ್ ಇನ್ನೊಮ್ಮೆ ಹೇಳ್ಬೇಕಂದ್ರೆ 17302. ಈ ಟ್ರೈನ್ ಡೈಲಿ ಇದೆ ವೀಕ್ಷಕರೇ ಬೆಳಗಾವಿ ಇಂದ. ಬ್ರೇಕ್ ಟೈಪ್ ಬಂದ್ಬಿಟ್ಟು LHB ಇದೆ ವೀಕ್ಷಕರೇ. ನಾನ್ ಟ್ರಾವೆಲ್ ಮಾಡ್ತಾ ಇರೋದು 3rd AC ಅಲ್ಲಿ. ಬನ್ನಿ ವೀಕ್ಷಕರೇ, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಈ ತರ ಇದೆ ನೋಡಿ ವೀಕ್ಷಕರೇ. ಈ ಕಡೆ ಬಂದ್ಬಿಟ್ಟು ಸೈಡ್ ಅಪ್ಪರ್ ಇದೆ ನೋಡಿ ವೀಕ್ಷಕರೇ. ಸೈಡ್ ಅಪ್ಪರ್ಗೂ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಇದು ಕೆಳಗಡೆದು ಲೋವರ್, ಸೈಡ್ ಲೋವರ್. ಸೊ ಪರ್ಸನಲ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಸೀಟ್ಗೆ ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಬಂದ್ರೆ ನಿಮ್ಗೆ ಅಪ್ಪರ್ ಮಿಡಲ್ ಲೋವರ್ ಪ್ರತಿಯೊಂದು ಸೀಟ್ಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಪರ್ಸನಲ್ ಲೈಟ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಬೆಳಗಾವಿ ಸಿಟಿನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಪ್ರತಿದಿನ ಇದೆ ಈ ಟ್ರೈನ್ ಸಂಜೆ 6 ಗಂಟೆಗೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಇಂದ ವೀಕ್ಷಕರೇ. ಬೆಳಗಾವಿ ಆದ್ಮೇಲೆ ದೇಸೂರು ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಾ ಇದೀವಿ ನೋಡಿ ವೀಕ್ಷಕರೇ. ಬೆಳಗಾವಿ ಆದ್ಮೇಲೆ ಮೊದಲನೇ ಸ್ಟಾಪ್ ಖಾನಾಪುರ್ಗೆ ನಾವು ಎಂಟರ್ ಆಗ್ತಾ ಇದೀವಿ. ಇಲ್ಲಿಗೆ ಬರುವ ಟೈಮ್ ಬಂದ್ಬಿಟ್ಟು 6:19. ಬಟ್ ನಾವು ರೀಚ್ ಆಗ್ತಾ ಇದೀವಿ 14 ನಿಮಿಷ ಡಿಲೇ ಆಗಿ 6:33 ನಾವು ರೀಚ್ ಆಗ್ತಾ ಇದೀವಿ ವೀಕ್ಷಕರೇ. ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ ವೀಕ್ಷಕರೇ. ವೀಕ್ಷಕರೇ, ಖಾನಾಪುರ್ ರೈಲ್ವೆ ಸ್ಟೇಷನ್ ಅಲ್ಲಿ ನಿಮಿಷ ಹಾಲ್ಟ್ ಮಾಡಿ
6:35 ನಮ್ಮ ಟ್ರೈನ್ ಬಿಟ್ಟಿದೆ ವೀಕ್ಷಕರೇ. ವೀಕ್ಷಕರೇ, ಒಳಗಡೆ ಬಂದ ತಕ್ಷಣ ಎಲ್ಲಾ ಸೀಟ್ಗೆ ಎಲ್ಲಾ ಪಿಲ್ಲೋಗಳಿಗೆ ಹೊಸ ಕವರ್ ಹಾಕ್ತಾ ಇದ್ದಾರೆ ನೋಡಿ. ಅಂದ್ರೆ ಒಗ್ದಿರೋದು, ಕ್ಲೀನ್ ಆಗಿರೋದು ವೀಕ್ಷಕರೇ. ಬೆಳಗಾವಿ ಬಿಟ್ಟಿದ್ಮೇಲೆ ನಮ್ಮ ಟ್ರೈನ್ ಯಾವ ಮಾರ್ಗವಾಗಿ ಹೋಗುತ್ತಂತಂದ್ರೆ, ಮೊದಲಿಗೆ ಖಾನಾಪುರ ಆದ್ಮೇಲೆ ಲೋಂಡಾ ಜಂಕ್ಷನ್, ಅಲ್ನಾವರ್ ಜಂಕ್ಷನ್, ಧಾರವಾಡ, ಹುಬ್ಳಿ ಜಂಕ್ಷನ್, ಯಲವಿಗಿ, ಹಾವೇರಿ, ಬ್ಯಾಡಗಿ, ರಾಣೆಬೆನ್ನೂರ್, ಹರಿಹರ, ದಾವಣಗೆರೆ, ಚಿಕ್ಕಜಾದೂರ್ ಜಂಕ್ಷನ್, ಬಿರೂರ್ ಜಂಕ್ಷನ್, ಕಡೂರ್ ಜಂಕ್ಷನ್, ಅರಸೀಕೆರೆ ಜಂಕ್ಷನ್, ಹಾಸನ್ ಜಂಕ್ಷನ್, ಹೊಳೆನರಸೀಪುರ, ಕೃಷ್ಣರಾಜನಗರ ಮಾರ್ಗವಾಗಿ ಮೈಸೂರು ತಲುಪುತ್ತೆ ವೀಕ್ಷಕರೇ. ವೀಕ್ಷಕರೇ, ಬೆಳಗಾವಿಯಿಂದ ಮೈಸೂರಿಗೆ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ, ಸ್ಲೀಪರ್ ಕ್ಲಾಸ್ಗೆ 355 ರೂಪಾಯಿ ಇದೆ, 3 AC-ಗೆ 960 ರೂಪಾಯಿ ಇದೆ, ಸೆಕೆಂಡ್ AC-ಗೆ 1365 ರೂಪಾಯಿ ಇದೆ ವೀಕ್ಷಕರೇ. ನಾವು ಟ್ರಾವೆಲ್ ಮಾಡ್ತಾ ಇರೋದು ಥರ್ಡ್ AC-ಯಲ್ಲಿ ವೀಕ್ಷಕರೇ. ಮತ್ತೆ ಟೋಟಲ್ ಆಗಿ ಸ್ಲೀಪರ್ ಕ್ಲಾಸ್ 9 ಕೋಚಸ್ ಇದೆ ವೀಕ್ಷಕರೇ. S1 ಇಂದ S9 ವರೆಗೆ 3 AC-ಗಳು 4 ಕೋಚ್ ಇದೆ ವೀಕ್ಷಕರೇ. B1 ಇಂದ B4 ವರೆಗೆ. ಮತ್ತೆ ಸೆಕೆಂಡ್ AC ಬಂದ್ಬಿಟ್ಟು A1 A2 2 ಕೋಚ್ಗಳು ಇದಾವೆ. ಮತ್ತೆ ಜನರಲ್ ಬೋಗಿಗಳು 4 ಕೋಚಸ್ ಇದೆ ವೀಕ್ಷಕರೇ. ಇದಕ್ಕೆ ಪ್ಯಾಂಟ್ರಿ ಕಾರ್ ಇಲ್ಲ ವೀಕ್ಷಕರೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು 2ನೇ ಸ್ಟಾಪ್ ಆದ ಲೋಂಡಾ ಜಂಕ್ಷನ್ಗೆ ತಲುಪಲಿದ್ದೀವಿ ವೀಕ್ಷಕರೇ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 6:49 ಕೊಟ್ಟಿದ್ದಾರೆ ವೀಕ್ಷಕರೇ. ನಾವು 12 ನಿಮಿಷ ಡಿಲೇ ಆಗಿ ಮುಟ್ತಾ ಇದ್ದೀವಿ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಆಕ್ಚುಲಿ 1 ನಿಮಿಷ ಹಾಲ್ಟ್ ಇದೆ, ಬಟ್ 5 ನಿಮಿಷ ಹಾಲ್ಟ್ ಮಾಡಿಬಿಟ್ಟು ನಮ್ಮ ಟ್ರೈನ್ ಇಲ್ಲಿಂದ ಬಿಟ್ಟಿದೆ ವೀಕ್ಷಕರೇ. ಎದುರುಗಡೆ ನಿಂತಿದೆಯಲ್ಲ ಆ ಟ್ರೈನ್ ಬಂದ್ಬಿಟ್ಟು ವಾಸ್ಕೋ ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಇದೆ ವೀಕ್ಷಕರೇ. ವೀಕ್ಷಕರೇ, ಇವಾಗ ಅಲ್ನಾವರ್ ಜಂಕ್ಷನ್ ಇಂದ ಬಿಡ್ತಾ ಇದೀವಿ. ಸೊ ಟೈಮ್ ಬಂದ್ಬಿಟ್ಟು 7:44 ಆಗಿದೆ. ಸೊ ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 7:29 ಇತ್ತು.
ಬರೋಬ್ಬರಿ ಒಂದು 15 ನಿಮಿಷ ಡಿಲೇ ಆಗಿ ನಡೀತಾ ಇದೆ ವೀಕ್ಷಕರೇ. ಇಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ಅಳ್ನಾವರ ಜಂಕ್ಷನ್ ಆದ್ಮೇಲೆ ಹೊರಗಡೆಯಿಂದ ಊಟ ಸೇಲ್ ಮಾಡ್ಕೊತಾ ಬಂದಿದ್ರು. ಸೊ ನಾವು ಒಂದು ವೆಜ್ ಬಿರಿಯಾನಿ ತಗೊಂಡ್ವಿ. ಇದರ ಬೆಲೆ ಬಂದ್ಬಿಟ್ಟು 100 ರೂಪಾಯಿ. ನಿಮ್ಗೆ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ವೀಕ್ಷಕರೇ. ಈ ತರ ಇದೆ ನೋಡಿ, ಜಾಸ್ತಿ ಏನ್ ಬಿಸಿ ಇಲ್ಲ, ಲೈಟ್ ಆಗಿ ಬಿಸಿ ಇದೆ. ಸೊ ಇವಾಗ ನಾವು ಊಟ ಮಾಡ್ಬಿಟ್ಟು ಇವಾಗ ರೆಸ್ಟ್ ಮಾಡ್ತೀವಿ ವೀಕ್ಷಕರೇ. ನಿಮ್ಗೆ ಶುಭ ರಾತ್ರಿ ಹೇಳ್ತಾ ಈ ವ್ಲಾಗ್ ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ವೀಕ್ಷಕರೇ. ಶುಭೋದಯ ವೀಕ್ಷಕರೇ, ಗುಡ್ ಮಾರ್ನಿಂಗ್ ವೀಕ್ಷಕರೇ. ಟೈಮ್ ಬಂದ್ಬಿಟ್ಟು 4:40 ಆಗ್ತಾ ಇದೆ ಬೆಳಗಿನ ಜಾವ. ಸೊ ನಾವು ಇವಾಗ ಹೊಳೆ ನರಸೀಪುರನ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 3:45. ಸೊ ಬರೋಬ್ಬರಿ 55 ನಿಮಿಷ ಡಿಲೇ ಆಗಿ ನಾವು ಹೊಳೆ ನರಸೀಪುರನ ಮುಟ್ತಾ ಇದ್ದೀವಿ ವೀಕ್ಷಕರೇ. ವೀಕ್ಷಕರೇ, ಬೆಳಿಗ್ಗೆ 5:39 ಆಗಿದೆ. ಬರೋಬ್ಬರಿ 63 ನಿಮಿಷ ಡಿಲೇ ಆಗಿ ನಡೀತಾ ಇದ್ದೀವಿ. ಇವಾಗ ಕೃಷ್ಣರಾಜನಗರ ರೈಲ್ವೆ ಸ್ಟೇಷನ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ವೀಕ್ಷಕರೇ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 4:36 ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಇವಾಗ ನಾವು ಕೃಷ್ಣರಾಜಸಾಗರ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಾ ಇದ್ದೀವಿ ನೋಡಿ. ವೀಕ್ಷಕರೇ, ಬೆಳಗುಳ ಅಂತ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದ್ವಿ. ಟೈಮ್ ಬಂದ್ಬಿಟ್ಟು 6:06 ಆಗಿದೆ. ಸೊ ಬರೋಬ್ಬರಿ ಒಂದು 11 ನಿಮಿಷ ಡಿಲೇ ಆಗಿ ನಡೀತಾ ಇದ್ದೀವಿ. ಸ್ಲೋ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ನಿಲ್ಲಿಸ್ತಾರೋ ಏನೋ ಗೊತ್ತಿಲ್ಲ ವೀಕ್ಷಕರೇ. ವೀಕ್ಷಕರೇ, ಈ ಟ್ರೈನ್ ಬಂದ್ಬಿಟ್ಟು ತಾಳಗುಪ್ಪ ಎಕ್ಸ್ಪ್ರೆಸ್ ಇದೆ ನೋಡಿ. ಈ ಟ್ರೈನ್ ನಂಬರ್ ಬಂದ್ಬಿಟ್ಟು 16206 ವೀಕ್ಷಕರೇ. ಬೆಳಿಗ್ಗೆ ಮೈಸೂರಿಂದ 6 ಗಂಟೆಗೆ ಬಿಟ್ಟು ತಾಳಗುಪ್ಪಕ್ಕೆ ಮಧ್ಯಾಹ್ನ 1:25 ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ಈ ಟ್ರೈನ್ ನಿಂತಿದೆಯಲ್ಲ, ಈ ಟ್ರೈನ್ ಬಂದ್ಬಿಟ್ಟು ಮೈಸೂರು ವಾರಾಣಸಿ ಎಕ್ಸ್ಪ್ರೆಸ್ ಟ್ರೈನ್ ಇದೆ ನೋಡಿ. ಟ್ರೈನ್ ನಂಬರ್ ಬಂದ್ಬಿಟ್ಟು 22687. ಪ್ರತಿ ಮಂಗಳವಾರ ಮತ್ತೆ ಗುರುವಾರ ಈ ಟ್ರೈನ್ ಮೈಸೂರಿಂದ ಬೆಳಿಗ್ಗೆ 7 ಹೊರಡುವ ಟೈಮ್ ಕೊಟ್ಟಿದ್ದಾರೆ. ಬರೋಬ್ಬರಿ 48 ಗಂಟೆ 55 ನಿಮಿಷ ಟ್ರಾವೆಲ್ ಟೈಮ್ ಕೊಟ್ಟಿದ್ದಾರೆ ವೀಕ್ಷಕರೇ.
ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮೈಸೂರು ಜಂಕ್ಷನ್ ರೀಚ್ ಆಗಲಿದ್ದೀವಿ. ಟೈಮ್ ಬಂದ್ಬಿಟ್ಟು 6:40 ಆಗಿದೆ ವೀಕ್ಷಕರೇ. ವೀಕ್ಷಕರೇ, ಫೈನಲಿ ಮೈಸೂರು ಜಂಕ್ಷನ್ ನಾವು ರೀಚ್ ಆಗಿದ್ದೀವಿ. ಬರೋಬ್ಬರಿ 45 ನಿಮಿಷ ಡಿಲೇ ಆಗಿ ರೀಚ್ ಆಗಿದ್ದೀವಿ. ನೋಡಿ, ಇಲ್ಲಿ ಮೇಲೆಯಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ಮೈಸೂರು ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದ್ವಿ. ಸೊ ಇಲ್ಲಿಂದ ಒಂದು ಕ್ಲಿಕ್ ತೋರಿಸ್ತಾ ಇದ್ದೀನಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಇಲ್ಲಿ ಎದುರುಗಡೆ ಪ್ರಿಪೇಡ್ ಆಟೋ ಸರ್ವಿಸ್ ಕೂಡ ಇದೆ, ನಿಮಗೆ 2 ವೀಲರ್ ಪಾರ್ಕಿಂಗ್ ಕೂಡ ಇದೆ. ಅದೇ ರೀತಿ ಈ ಕಡೆ ಬಂದರೆ ನಿಮಗೆ 4 ವೀಲರ್ ಪಾರ್ಕಿಂಗ್ ಕೂಡ ಇದೆ. ಈ ಕಡೆ ನಿಮಗೆ ತೋರಿಸ್ತೀನಿ. ಸೊ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಈ ಕಡೆ ಎದುರುಗಡೆ ಬ್ಲೂ ಬೋರ್ಡ್ ಕಾಣಿಸ್ತದೆ ಅಲ್ವಾ. ಸೊ ಇಲ್ಲಿ ನಿಮಗೆ ಪ್ರಿಪೇಡ್ ಆಟೋ ಸರ್ವಿಸ್ ಕೂಡ ಇದೆ, 4 ವೀಲರ್ ಪಾರ್ಕಿಂಗ್ ಕೂಡ ಇದೆ ವೀಕ್ಷಕರೇ. ಓಕೆ ವೀಕ್ಷಕರೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ ವೀಕ್ಷಕರೇ. ಈ ವ್ಲಾಗ್ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ವೀಕ್ಷಕರೇ.